ಓಂ ನಮಃ ಶಿವಾಯ ಸ್ವಾಮ ಕುರುಗಜ್ಜ ನನ್ನೆಲ್ಲ ಪ್ರತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜುಲೈ ಮೊದಲ ವಾರ ಯಾವ ರಾಶಿಗೆ ತುಂಬ ಶುಭವಾಗಲಿದೆ, ಹಾಗೆಯೇ ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಂಥ ಮಾಹಿತಿ ಉಳ್ಳಂಥ ವಿಡಿಯೋನ ಹಾಕ್ತಾ ಇರ್ತೀನಿ. ಅದಕ್ಕೆ ಏನು ಮಾಡಬೇಕು, ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡೋದನ್ನು, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಸಡನ್ ಬೆಲ್ ಐಕಾನ್ ಅಂತ ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಆಗ ಮಾತ್ರ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಬಹುದು, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತು ಗೊತ್ತಿಲ್ಲ ಅಂತಲೂ ಕೂಡ ಕೇಳ್ಬೋದು. ಹಾಗೆ ಸಮಸ್ಯೆನ ಬರೆಯುವಾಗ ಕರೆಕ್ಟಾಗಿ ಬರೆದು ಕಳುಹಿಸಿ. ಹಾಗೆಯೇ ನಾನು ನಂಬಿರೋ ಶಿವದೇವರ ಕುರುಗಜ್ಜ ದೇವದ ಆಶೀರ್ವಾದ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಅಂತ ಹೇಳ್ತಾ, ಜುಲೈ ಮೊದಲ ವಾರ ಗ್ರಹಗಳ ಸಂಚಾರ ಕೆಲವು ರಾಶಿಗಳಿಗೆ ಶುಭ. ಈ ವಾರ ಗಜಕೇಸರಿ ಯೋಗ, ಧನಯೋಗ ರೂಪುಗೊಳ್ಳುವಂಥದ್ದು. ಹಾಗೆಯೇ ಈ ರಾಶಿಗಳಿಗೆ ಧನ ಲಾಭ ಹೋಗುವಂಥದ್ದು. ಯಾವ ರಾಶಿಯವರಿಗೆ ಅದೃಷ್ಟ ತರುವಂಥ ವಾರವಾಗುತ್ತೆ. ಹಾಗೆಯೇ ಚಂದ್ರ ಮಂಗಳ ಗ್ರಹ ಮೇಷರಾಶಿಯಲ್ಲಿ ಚಲಿಸುವಂಥದ್ದು, ಧನಯೋಗ ರೂಪುಗೊಳ್ಳುವಂಥದ್ದು. ಇದರಿಂದ ವಾರದ ಮಧ್ಯದಲ್ಲಿ ಗುರು ಚಂದ್ರ ವೃಷಭ ರಾಶಿಯಲ್ಲಿ ಚಲಿಸಿದ ಗಜಕೇಸರಿ ಯೋಗ ನಿರ್ಮಾಣಗೊಳ್ಳುವಂಥದ್ದು. ಆದ್ದರಿಂದ ಜುಲೈ ಮೊದಲ ವಾರ ಯಾವ ರಾಶಿಯವರಿಗೆ ವೃತ್ತಿ, ಕುಟುಂಬ, ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ, ಯಶಸ್ಸನ್ನು ತರುವಂಥದ್ದು ಅಂತ ಹೇಳ್ಬೋದು. 12 ರಾಶಿಗೂ ಕೂಡ ಇದರ ಎಲ್ಲ ಫಲಾಫಲ ಇರುತ್ತೆ, 12 ರಾಶಿಯವರಿಗೂ ಕೂಡ. ಆದರೆ ಕೆಲವು ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ, ಮಧ್ಯಮವಾಗಿರುತ್ತೆ, ಇನ್ನು ಕೆಲವರಿಗೆ ಸಾಮಾನ್ಯವಾಗಿರುತ್ತೆ, ಕೆಟ್ಟದಂತ ಯಾವರಿಗೂ ಆಗೋದಿಲ್ಲ. ಹಾಗೆಯೇ ಜುಲೈ ಮೊದಲ ವಾರದಲ್ಲಿ ಯಾವ ರಾಶಿಯವರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಕುಟುಂಬ ಜೀವನದಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಅದು ಮಿಥುನ ರಾಶಿ. ಮಿಥುನ ರಾಶಿಗೆ ಹೇಗಿದೆ ಅಂತ ನೋಡೋದಾದರೆ ಈ ವಾರ ನಿಮಗೆ ಶುಭ ಸುದ್ದಿ ಲಭಿಸಲಿದೆ. ಮಿಥುನ ರಾಶಿಯವರಿಗೆ ಜುಲೈ ಮೊದಲ ವಾರ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳು ಲಭಿಸುವಂಥದ್ದು. ಈ ವಾರ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮಾರ್ಕೆಟಿಂಗ್, ಕಮಿಷನ್ಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಶುಭ ಸುದ್ದಿ ಲಭಿಸುವುದು. ವಾರದ ಮಧ್ಯೆ ನೀವು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು. ವ್ಯಾಪಾರಿಗಳಿಗೆ ಉತ್ತಮ ಅವಕಾಶಗಳು ಲಭಿಸುವುದು. ಈ ವಾರ ನೀವು ಶುಭ ಸುದ್ದಿಯನ್ನು ಕೇಳುವಂಥದ್ದು. ಈ ವಾರ ನಿಮಗೆ ಅನುಕೂಲಕರವಾಗಿರಲಿದೆ ಮತ್ತು ನಿಮ್ಮ ಆಸೆ ಕೂಡ ಆದಷ್ಟು ಈಡೇರಬಹುದು. ಈ ವಾರ ನೀವು ನಿಮ್ಮ ಪ್ರೀತಿಯನ್ನು ಸಂಗಾತಿಯ ಬಳಿ ವ್ಯಕ್ತಪಡಿಸಿದರೆ ಅವರು ಒಪ್ಪಿಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಆದ್ದರಿಂದ ಈ ವಾರ ಒಂದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಂಹರಾಶಿ. ಈ ವಾರ ನೀವು ಬಡ್ತಿ ಮತ್ತು ಇಷ್ಟದ ಸ್ಥಳಕ್ಕೆ ವರ್ಗಾವಣೆ ಪಡೆಯುವಂಥದ್ದು. ಸಿಂಹರಾಶಿಯವರಿಗೆ ಜುಲೈ ಮೊದಲ ವಾರ ಉತ್ತಮವಾಗಿರಲಿದೆ. ಈ ವಾರದ ಆರಂಭದಲ್ಲಿ ನಿಮ್ಮ ಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ಕೆಲಸದಲ್ಲಿ ಇರುವವರು ಬಡ್ತಿ, ಇಷ್ಟದ ಸ್ಥಳಕ್ಕೆ ವರ್ಗಾವಣೆ ಪಡೆಯುವಂಥದ್ದು. ಕೆಲಸದ ಸ್ಥಳದಲ್ಲಿ ಎಲ್ಲರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುವಂಥದ್ದು. ನಿಮ್ಮ ಯೋಜನೆಗಳಿಂದ ನಿಮ್ಮ ಗೌರವ, ಖ್ಯಾತಿ ಹೆಚ್ಚಾಗುವಂಥದ್ದು. ವಾರದ ಮಧ್ಯದಲ್ಲಿ ಸಾಮಾಜಿಕ, ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಈ ವಾರ ಪ್ರಭಾವಶಾಲಿ ವ್ಯಕ್ತಿಯ ಭೇಟಿಯಿಂದ ಭವಿಷ್ಯದಲ್ಲಿ ನಿಮಗೆ ಲಾಭವಾಗಲಿದೆ. ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಈ ವಾರ ಕಳೆಯುವಂಥದ್ದು. ಇದು ಸಿಂಹರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಈ ವಾರ ಅಂತಲೇ ಹೇಳ್ಬೋದು. ನಾನು ಹೇಳಿದ್ದೇನೆ, ಸಿಂಹರಾಶಿಯವರಿಗೆ ಕೆಲವೊಂದು ಗ್ರಹಗಳಿಂದ ಏನು ಅಷ್ಟು ಒಳ್ಳೆಯದಿಲ್ಲ ಈಗ ಸಮಯ, ಆದರೂ ಈ ಒಂದು ಕೆಲವು ಗ್ರಹ ಸಂಚಾರದಿಂದ ತುಂಬಾ ಒಳ್ಳೆಯದಾಗುವಂಥದ್ದು. ಹಾಗೆಯೇ ತುಲಾರಾಶಿ. ಈ ವಾರ ನಿಮಗೆ ಪ್ರಗತಿ, ಸಂತೋಷದಿಂದ ಕೂಡಿರಲಿದೆ. ತುಲಾರಾಶಿಯವರಿಗೆ ಈ ವಾರ ಅನೇಕ ವಿಷಯಗಳಲ್ಲಿ ಯಶಸ್ಸು, ಸಂತೋಷ ಲಭಿಸುವುದು. ವಾರದ ಆರಂಭದಲ್ಲಿ ನಿಮಗೆ ಧಾರ್ಮಿಕ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ದೊರಕುವುದು. ಈ ವಾರ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಂಥದ್ದು. ವಾರದ ಮಧ್ಯದಲ್ಲಿ ನೀವು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುವಂಥದ್ದು. ಹಾಗೆಯೇ ಕೆಲಸ ಬದಲಾಯಿಸಬೇಕೆಂದು ಇರುವವರಿಗೆ ಈ ವಾರ ಶುಭ ಸುದ್ದಿ ಲಭಿಸುವುದು. ಪ್ರೀತಿಯಲ್ಲಿ ಇರುವವರಿಗೆ ಈ ವಾರ ಉತ್ತಮವಾಗಿರಲಿದೆ. ಹಾಗೆ ನಿಮ್ಮ ವೈವಾಹಿಕ ಜೀವನ ತುಂಬ ಸಂತೋಷದಿಂದ ಕೂಡಿರುತ್ತೆ ಈ ವಾರ. ತುಲಾರಾಶಿಗೆ ಕೂಡ ಏನು ಅಷ್ಟು ಸಮಯ ಒಳ್ಳೆಯದಿಲ್ಲವಾದರೂ ಈ ಒಂದು ಕೆಲವು ಗ್ರಹ ಸಂಚಾರ ಏನಾಗುತ್ತೆ, ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಒಂದು ಒಳ್ಳೆಯ ಸಮಯವನ್ನು ಕೊಡುವಂಥದ್ದು. ಹಾಗಂತ ಎಲ್ಲ ಕೆಟ್ಟದಾಗಿರೋದಿಲ್ಲ. ಹಾಗೆ ಇನ್ನೊಂದು ಧನುರಾಶಿ. ಈ ವಾರ ಹೆಚ್ಚು ಧನ ಲಾಭ. ಧನುರಾಶಿಯವರಿಗೆ ಈ ವಾರ ಯಶಸ್ಸು ಲಭಿಸುವಂಥದ್ದು. ಹಾಗೆಯೇ ನಿಮ್ಮ ಕಠಿಣ ಪರಿಶ್ರಮ ನೀವು ಈ ವಾರ ಪಡಬೇಕಾಗುತ್ತೆ, ಅದರಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಈ ವಾರ ನಿಮ್ಮ ಉತ್ಸಾಹ ಮತ್ತು ಸಮಯದಿಂದ ನೀವು ಹೆಚ್ಚು ಧನ ಲಾಭವನ್ನು ಪಡೆಯುವಂಥದ್ದು. ವಾರದ ಮಧ್ಯದಲ್ಲಿ ಮನೆಯಲ್ಲಿ ಸಮಸ್ಯೆಗಳು ಸ್ವಲ್ಪ ಕಾಣಿಸಿಕೊಂಡ್ರೂ ಮುಂದೆ ಎಲ್ಲವೂ ಸರಿಯಾಗುವುದು. ಈ ವಾರ ನಿಮಗೆ ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುವಂಥದ್ದು. ಹಾಗಾಗಿ ಅವರೊಂದಿಗೆ ಉತ್ತಮ ಸಂಬಂಧ ಹೊಂದುವುದು ಒಳ್ಳೆಯದು. ವಾರದ ಕೊನೆಯಲ್ಲಿ ಸ್ನೇಹಿತೆಯ ಸಹಾಯದಿಂದ ನಿಮ್ಮ ಅಪೂರ್ಣ ಕೆಲಸಗಳು ಏನಾದರೂ ಇದ್ದರೆ ಅದು ಪೂರ್ಣಗೊಳ್ಳುತ್ತೆ. ಹಾಗೆಯೇ ಕುಂಭರಾಶಿ. ಈ ವಾರ ನಿಮಗೆ ಉತ್ತಮವಾಗಿರಲಿದೆ. ಕುಂಭರಾಶಿಯವರಿಗೆ ಈ ವಾರ ಕಳೆದ ವಾರಕ್ಕಿಂತ ಉತ್ತಮವಾಗಿರಲಿದೆ. ವಾರದ ಆರಂಭದಲ್ಲಿ ನೀವು ಮಹತ್ವಪೂರ್ಣ ಕೆಲಸದಲ್ಲಿ ಯಶಸ್ಸನ್ನು ಗಳಿಸುವಂಥದ್ದು. ಈ ವಾರ ನಿಮ್ಮ ಮನಸ್ಸು ಸಂತೋಷದಿಂದ ಇರುವುದು. ಈ ವಾರ ನೀವು ಉತ್ಸಾಹದಿಂದ ನಿಮ್ಮ ಕೆಲಸಗಳನ್ನು ಮಾಡುವಂಥದ್ದು. ನೀವು ಮನೆಯವರ ಸಂತೋಷ ಒಂದು ಏನು ಕೆಲಸ ಇದ್ದರೆ ಅದರಲ್ಲಿ ಯಶಸ್ಸನ್ನು ಗಳಿಸುವಂಥದ್ದು. ಏನಾದರೂ ಮನೆಯಲ್ಲಿ ಸಂತೋಷಕ್ಕಾಗಿ ಏನಾದರೂ ಕೆಲಸ ಮಾಡಿದರೆ ಅದು
ಅದರಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು. ಕೆಲಸದಲ್ಲಿರುವವರು ಆದಾಯ ಹೆಚ್ಚಾಗುವಂಥದ್ದು. ಈ ರಾಶಿಯ ಮಹಿಳೆಯರ ಆಸಕ್ತಿ ಇವರ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿರುವಂಥದ್ದು. ಹಾಗೆಯೇ ರಾಜಕಾರಣಿಗಳಿಗೆ ಈ ವಾರ ಮಹತ್ವಪೂರ್ಣ ಜವಾಬ್ದಾರಿ ಕೂಡ ಸಿಗಲಿಕ್ಕೆ ತುಂಬಾ ದೊಡ್ಡ ಚಾನ್ಸಸ್ ಇರುತ್ತೆ. ಹಾಗೆಯೇ ಈ ವಾರ ಕುಂಭರಾಶಿಯವರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಈ ರಾಶಿಯವರಿಗೆ ಜುಲೈ ಮೊದಲ ವಾರ ಹೆಚ್ಚು ಶುಭ ಅಂತಲೇ ಹೇಳಬಹುದು. ಎಲ್ರಿಗೂ ಧನ್ಯವಾದಗಳು.